ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಏನ್ರಿ ಮುಳ್ಳಿ ಯಾಕೋ ನಿಧಾನಕ್ಕೆ ನಡ್ಕೊಂಡ್ ಬರ್ತಾ ಇದೀರಲ್ಲ, ಏನ್ ಸಮಾಚಾರ? ಏನ್ರಿ ಒಂದ್ ವರ್ಷ ಆಗೋಯ್ತು, ಲಾಸ್ಟ್ ದಿನ ಇವತ್ತು ಬೇರೆ. ಯಾಕೋ ಸ್ವಲ್ಪ ಕಸ್ಬಿಸಿ ಬೇಡಪ್ಪ. ಏನಪ್ಪಾ ಇದು ಇಷ್ಟ ಬೇಗ ಒಂದ್ ವರ್ಷ ಆಗೋಯ್ತಾ? 2014 ಮುಗ್ದೋಯ್ತಾ? ಎಷ್ಟು ರೆಸಿಪಿಗಳು ಮುಗ್ದೋಯ್ತಲ್ಲಪ್ಪ. ನೆಕ್ಸ್ಟ್ ಏನ್ ಮಾಡೋದು ಮುಂದಿನ ವರ್ಷಕ್ಕೆ ಅನ್ನೋ ಯೋಚನೆ ನನ್ನ ತಲೆಗೆ. ಅಯ್ಯೋ ಒಂದ್ ವರ್ಷ ಮುಗ್ದೋಯ್ತಾ ಮುರಳಿ? ಇಲ್ಲ ರೀ, ನಾ ಪ್ರೋಗ್ರಾಮ್ ಶುರು ಮಾಡವಲ್ಲೇ 1 ವರ್ಷ ಆಗ್ತಾ ಇದೆ. ಈ ಹೊಸ ವರ್ಷ ಮುಗ್ದೋಗ್ತಾ ಇದೆಯಲ್ಲ, ಅಂದ್ರೆ ಹಳೆ ವರ್ಷ ಮುಗಿದು ಹೊಸ ವರ್ಷ ಬರ್ತಾ ಇದೆ. 2014 ಮುಗಿತಾ ಇದೆ, 2015 ನಾಳೆಯಿಂದ ಶುರು ಆಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು 2014ನೇ ವರ್ಷ. ಅದ್ಭುತವಾದಂತ ಅಡುಗೆಗಳನ್ನ ನಿಮ್ಗೆ ತೋರಿಸಿದೀವಿ, ಸಾಕಷ್ಟು ಜನಕ್ಕೆ ಅಡುಗೆಗಳನ್ನ ಹೇಳ್ಕೊಟ್ಟಿದೀವಿ, ಕಲಿಸ್ಕೊಟ್ಟಿದೀವಿ, ಬರ್ಸಿದೀವಿ, ಬರ್ಸ್ಕೊಟ್ಟಿದೀವಿ. ಬೇಕಾದಂತ ಅಡುಗೆಗಳನ್ನ ಮನೇಲಿ ಮಾಡ್ಕೊಳ್ಳೋಕೆ ಪ್ರಯತ್ನಗಳನ್ನ ಪಟ್ಟಿದ್ದೀರಾ. ಆ ಪಡಕ್ಕೆ ಎಷ್ಟು ಬೇಕೋ ಪ್ರಯತ್ನಗಳನ್ನ ನಾವು ಹಾಕಿದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮನ ಶುರು ಮಾಡ್ಬೇಕು. ಏನ್ರಿ ಮುಳ್ಳಿ, ವರ್ಷದ ಕಡೆ ದಿನ ಯಾರಿಗ್ ಕರೆಸ್ತಾ ಇದ್ದೀರಾ? ಅಳುಬ್ರನ್ನೆಲ್ಲ ಜ್ಞಾಪಿಸ್ಕೋಬೇಕು, ಅಳುಬ್ರನ್ನೆಲ್ಲ ಕರ್ಸ್ಕೋಬೇಕು, ಅವರ ಕೈ ರುಚಿನ ಸ್ವಲ್ಪ ನಿಮಗೆ ತೋರಿಸ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವ್ರು ಬಂದಿದ್ದಾರೆ. ಅದ್ಭುತವಾದಂತ ಚೆಫ್ ಆನಂದ್ ಅವ್ರು ಬಂದು ಅವರ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ. ಆನಂದ್ ಅವರೇ ಬನ್ರಿ. ನಮಸ್ಕಾರ ಆನಂದ್. ಯಾಕೊಂಡೆಲ್ಲ ಬಿಟ್ಟಿದ್ದೀರಾ? ಬನ್ರಿ. ಇಲ್ಲ ಸರ್, ನಾನು ಅನ್ಕೊಳ್ತಾ ಇದ್ದೆ 2014 ಸ್ವಲ್ಪ ನಮ್ಮನ್ನ ಬಿಟ್ಟೋದವ್ರು ನೀವು ಒಬ್ಬರೇ ಅಂತ ಅನ್ಕೊಳ್ತಾ ಇದ್ದೆ. ಹೌದೌದು. ಎಲ್ಲ ನಮ್ ಜೊತೆ ಇರೋಲ್ಲ ಚೆನ್ನಾಗಿದ್ದಾರೆ. ಏನಕ್ಕಪ್ಪ? ಚೆನ್ನಾಗಿ ಮಾಡ್ಕೊಳ್ಳಿ, ಹೊಸ ವರ್ಷ ಚೆನ್ನಾಗಾಗ್ಲಿ ನಿಮ್ಗೆ. ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಚಿಕನ್ ಸುಕ್ಕಾ ಡ್ರೈ. ಚಿಕನ್ ಸುಕ್ಕಾ ಡ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಸುಕ್ಕಾ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಸೋಯಾ ಸಾಸ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕು? ಸಾಕು, ಮಾಡ್ಬೋದು. ಓಕೆ, ಮಾಡಾಗಿದ್ರೆ ಆಯ್ತು. ಏನ್ ಕೊಡ್ಲಿ? ಈಗ ಒಂದು ಸಣ್ಣ ಬೌಲ್ ಕೊಡಿ. ಮಿಕ್ಸಿಂಗಾ? ಅಲ್ಲಲ್ಲ, ಮಿಕ್ಸಿಂಗ್ ಬೇಡ, ಬಾಯ್ಲ್ ಮಾಡಕ್ಕೆ. ಏನ್ ಬಾಯ್ಲ್ ಮಾಡ್ತೀರಾ ಹೇಳಿ? ಚಿಕನ್ ಬಾಯ್ಲ್ ಮಾಡ್ಕೋಬೇಕು ಫಸ್ಟ್. ಚಿಕನ್ ಬಾಯ್ಲ್ ಮಾಡ್ಬೇಕಾ? ಸಾಕಲ್ಲ ಇದು ಬಾಯ್ಲ್ ಮಾಡಕ್ಕೆ? ಸಾಕು ಸರ್, ಸ್ವಲ್ಪ ನೀರು ಬೇಕು. ನೀರೆಲ್ಲ ಆ ಕಡೆ ಇದೆ ನೋಡಿ. ಎಸ್, ಜಾಸ್ತಿ ಏನು ನೀರು ಬೇಕಾಗಿಲ್ಲ ಅದಕ್ಕೆ. ಓಕೆ, ಸ್ವಲ್ಪ ನೀರು ಸಾಕು. ಓಕೆ 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 ಓಕೆ. ಯಾಕಂದ್ರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಹೌದಲ್ಲ, ಫಸ್ಟ್ ಚಿಕನ್ ನೀರಲ್ಲಿ ಕಾಯಿಸ್ಬಿಡುತ್ತೆ. ಹೌದು ಹೌದು. ಓಕೆ, ಮಾಡಿ. ಎಷ್ಟಿದೆ ಚಿಕನ್? 1/4 kg ಇದೆಯಾ? ಇದು 1/4 kg ಇದೆ ಸರ್. ಗುಡ್. ನೆಕ್ಸ್ಟ್ ಏನ್ ಮಾಡೋಣ? ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಹಾಕಿ ಸರ್, ಹಾಕಿ. ವರ್ಷದ ಕಟ್ಟ ಕಡೆಯ ಕಾರ್ಯಕ್ರಮ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ. ಈ ಒಗ್ಗರಣೆ ಡಬ್ಬಿಯ ಕಟ್ಟೆ ಕಡೆ ಕಾರ್ಯಕ್ರಮದಲ್ಲಿ ಆನಂದ್ ಅವರು ಬಂದು ಅದ್ಭುತವಾದಂತ ಅವರ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ. ಚಿಕನ್ ಸುಕ್ಕಾ ಡ್ರೈಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಅರ್ಶಿನ ಪುಡಿ. ಅರ್ಶಿನ ಪುಡಿ ಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರ್ಶಿನ ಪುಡಿ. ಸರ್, ಎಣ್ಣೆ ಕಾಯಿಸ್ಕೊಳ್ಳೋಣ ಆ ಕಡೆ. ಎಣ್ಣೆ ಕಾಯಿಸ್ಕೊಳ್ಳೋಣ ಅಂತೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೆಕ್ಸ್ಟ್ ಏನ್ ಮಾಡ? ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯ್ಬೇಕು, ಚಿಕನ್ ಬಿಸಿ ಆಗಬೇಕು. ಅಲ್ಲಿ ತನಕ ಕೆಲಸನೇ ಇಲ್ಲ. ಓಕೆ, ಈಗ ಏನ್ ಮಾಡ? ಇದು ಆಫ್ ಮಾಡ? ಆಫ್ ಮಾಡಿ ಸರ್. ಇದನ್ನ ಆಫ್ ಮಾಡ. ಆಫ್ ಮಾಡ್ಬಿಟ್ಟು ಬೇರೆ ಚಿಕನ್ ತಕ್ಕೋಬೇಕು. ಚಿಕನ್ ಮಾತ್ರ ತಗೋಬೇಕಾ? ಬರುತ್ತೆ ತೊಗೊಳ್ಳಿ ಇದನ್ನ. ಹಾಕ್ಬಿಡ ಹಂಗೆ ಹಾಕಿ, ಪರವಾಗಿಲ್ಲ, ಹಾಕಿ. ಹಾಕಲ್ಲ? ಹಾಕಿ. ಇದು ಫುಲ್ಲು ಡ್ರೈ ಆಗಿರುತ್ತೆ. ಡ್ರೈ ಹಾಕೊಳ್ಳೋದು ಹಂಗೆ ನೀನೆ? ಅಷ್ಟೇ. ಆಲ್ರೆಡಿ ಕುದಿಸ್ಬಿಟ್ಟಿದೀವಿ ಚೆನ್ನಾಗಿ ನೀರಲ್ಲಿ ಹಾಕಿ. ಚಿಕನ್ ಬೆಂದೋಗಿರುತ್ತೆ. ಸ್ವಲ್ಪ ಮೇಲೆ ಅದು ಇದು ಬರ್ಲಿ ಅಂತ. ಚಿಕನ್ ಸುಕ್ಕಾ ಡ್ರೈಯಾ? ಹೌದು, ಅಂತ ಸ್ನಾಕ್ಸ್ ಇದ್ದಂಗೆ ಇದು. ಹೌದೌದು, ಸ್ನಾಕ್ ಐಟಮ್. ಯಾವಾಗ ಬೇಕಾದ್ರೂ ಮಾಡ್ತೀವಿ. ಚಿಕನ್ ಐಟಮ್ ಹೆಂಗ್ ಬೇಕಾದ್ರೆ ತಿನ್ಬೋದು ಬಿಡ್ರಿ ಆನಂದ್ರಿ. ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಇದು ಚೆನ್ನಾಗಿ ಫ್ರೈ ಆಗ್ಬೇಕಾ? ಹೌದು, ಎಣ್ಣೆನಲ್ಲಿ. ಹೌದು. ವೆರಿ ಗುಡ್. ನಿಮಗೆ ಈ ತರ ಮಾಡಿದ್ರೆ ಚಿಕನ್ದು ಹಸಿದು ಸ್ಮೆಲ್ ಬರಲ್ಲ. ಬರಲ್ಲ ಅಂತೀರಾ? ಬರಲ್ಲ. ನೊರೆ ಕಡಿಮೆ ಆಗ್ತಾ ಇದೆ. ನೊರೆ ಕಡಿಮೆ ಆಯ್ತು ಅಂದ್ರೆ ಎಣ್ಣೆನಲ್ಲಿ ಆ ಒಳಗಿರುವಂತ ಪದಾರ್ಥ ಬೆಂದಿದೆ ಅಂತ. ನೀರಿನ ಅಂಶ ಹೋಗಿದೆ. ವೆರಿ ಗುಡ್. ಇವಾಗ ಶುರು ಮಾಡ. ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಬೇಕಾ? ಕಾದಿರೋ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಡ. ಸಾಕಾ? ಚೂರಾಗಿ ಸಾಕು. ಸಾಕಲ್ಲ?
ಚೆನ್ನಾಗಿ ಕಾಯಬೇಕು ಎಣ್ಣೆ ಇದು. ಕಾಯ್ಲಿ 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 ಚೆನ್ನಾಗಿ ಕಾಯ್ಲಿ, ಪ್ರಾಬ್ಲಮ್ ಇಲ್ಲ, ಅರ್ಜೆಂಟ್ ಇಲ್ಲ. ಕಾಯ್ದಿದೆ ಸರ್. ಕದಿದ್ಯಾ? ಏನ್ ಮಾಡೋಣ ಇವಾಗ? ಈಗ ಫಸ್ಟ್ ಬೆಳ್ಳುಳ್ಳಿ ಇದು ಈ ತರ ಜಜ್ಜಿರೋ ಅಂತ ಜಜ್ಜಿರೋದು ಸಿಪ್ಪೆ ಸಮೇತ ಇರಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಕಿ 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 ಹಾಕಿ. ವೆರಿ ಗುಡ್. ಈರುಳ್ಳಿ. ಓಕೆ. ಈರುಳ್ಳಿ ಹೆಂಗ್ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಓಕೆ ಹಾಕಿ. ಚೆನ್ನಾಗಿ ಬ್ರೌನ್ ಆದ್ರೆ ಅದು ಚಿಕನ್ ಜೊತೆಗೆ ಮರ್ಜ್ ಹಾಕೊಂಡಿರುತ್ತೆ. ಹೌದು. ಕರಿಬೇವು ಹಾಕ್ತಾ ಹಾಕಿ ಸರ್, ಹಾಕಿ ಸರ್, ಹಾಕಿ. ಸ್ವಲ್ಪ ಹೊತ್ತು ಆದ್ಮೇಲೆ ಹಾಕ್ಬೇಕಿದು. ಹೌದು, ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅದು ಫ್ಲೇವರ್ ಒಟ್ಟೋಗುತ್ತೆ. ಹೌದು. ಚಿಕನ್ ಸುಕ್ಕಾ ಡ್ರೈ ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ಯಾವಾಗ ಚಿಕನ್ಗೆ ಬೆಳ್ಳುಳ್ಳಿ ಬಿತ್ತೋ ಅದ್ರ ಮಜಾನೇ ಬೇರೆ, ಆ ಟೇಸ್ಟೇ ಬೇರೆ ಆಗ್ಬಿಡುತ್ತೆ ನಿಮ್ಗೆ. ಒಳ್ಳೆ ಫ್ಲೇವರ್ ಕೊಡುತ್ತೆ ಸರ್. ಹೌದೌದು. ಚಿಲ್ಲಿ ಪೌಡರ್ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿನ ಬಳಸ್ತಾ ಇದೀವಿ. ಬ್ರೌನ್ ಆದ್ಮೇಲೆ ಸ್ವಲ್ಪ ಸ್ಲೋ ಮಾಡ್ಕೋಬೇಕು. ಕೆಳಗಡೆಗೆ ಸ್ಲೋ ಮಾಡ್ಕೊಂಡಾಗ ಇದು ಸೀದೋಗಲ್ಲ. ಸಾಕು. ಸ್ವಲ್ಪ ಅರಿಶಿನ ಪುಡಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಸಾಕು. ಗರಂ ಮಸಾಲ ಸ್ವಲ್ಪ ಹಾಕಿ. ಸ್ವಲ್ಪ ಆದ್ರೆ ಸಾಕು. ಓಕೆ. ಪೆಪ್ಪರ್ ಪೌಡರ್ ಜಾಸ್ತಿ ಇರ್ಬೇಕು ಇದಕ್ಕೆ. ಹೌದಾ? ಹೌದು. ಅದೇ ಖಾರ ಕೊಡೋದು. ಮೆಣಸಿನ್ಕಾಯಿ ಹಾಕ್ತಾ ಇಲ್ವಲ್ಲ ನಾವು, ಖಾರ ಇಲ್ಲಿಂದ ಬರ್ತೀನ. ಇದು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಸೋಯಾ ಸಾಸ್ ಬೇಕಾದು ಬೇಕು. 1 ಟೀ ಸ್ಪೂನ್ ಸಾಕು ಸರ್, ಒಂದು 1/4 kg. ಓಕೆ. ಈ ತರ ಪೌಡರ್ ಐಟಮ್ಸ್ ಹಾಕಿದಾಗ ಕೆಳಗಡೆ ಸ್ವಲ್ಪ ಸ್ಲೋ ಮಾಡ್ತಾರೆ, ಬೆಂಕಿ ಕಡಿಮೆ ಇರಬೇಕು. ಯಾಕೆಂದ್ರೆ ಇಲ್ಲಾಂದ್ರೆ ಫುಲ್ ಘಾಟ್ ಆಗ್ಬಿಡುತ್ತೆ. ಘಾಟ್ ಆಗುತ್ತೆ, ಸೀದೋಗ್ಬಿಡುತ್ತೆ. ಓಕೆ. ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ. ಉಪ್ಪು ಸರ್ ಅದಕ್ಕೂ ಹಾಕಿದೀವಿ ಸ್ವಲ್ಪ. ಹೌದು. ಇದಕ್ಕೆ ಮಸಾಲೆಗೆ ಸ್ವಲ್ಪ ಹಾಕಿ. ಈಗ ಹಾಕಿ ಚಿಕನ್ ಹಾಕೋಣ. ಹಾಕಿ. ಚಿಕನ್ ಹಾಕಿದ್ಮೇಲೆ ಇದು ಜಾಸ್ತಿ ಫುಲ್ ಡ್ರೈ ಆಗೋಯ್ತಲ್ಲ ಇದು? ಫುಲ್ ಡ್ರೈ ಇದು. ನೀರ್ಗಿರ್ ಹಾಕ್ತೀರಾ ಸ್ವಲ್ಪ ಇದಕ್ಕೆ? ಇಲ್ಲ ಸರ್, ನೀರೇನಿಲ್ಲ. ನೀರೇ ಬೇಡವಾ? ನೀರೇ ಬೇಡ, ಸ್ವಲ್ಪ ಕ್ಲೋಸ್ ಮಾಡ್ಬೇಕು. ಹೌದಾ? ಓಕೆ. ಲೆಮನ್ ಹಾಕ್ಬಿಡೋಣ ಇಲ್ಲಿ. ಹಾಕಿ. ಫುಲ್ಲು ಡ್ರೈ ಮೇಲೆ ಡ್ರೈ 31st ನೈಟ್ಗೆ. ಒಂಥರ ಕಬಾಬ್ ಟೈಪ್ ಲೆಮನ್. ಓಕೆ. ಸಾಕು. 1-2 ಸೆಕೆಂಡ್ ಕ್ಲೋಸ್ ಮಾಡಿದ್ರೆ ಸಾಕು. ಓಕೆ, ಮುಚ್ಚೋಣ. 1 2 ನಿಮಿಷ ಮುಚ್ಚೋಣ. ಕೊಡಿ. ಓಕೆ. ತೆಗೀರಿ ಹಿಂಗಾಗಿ ನೋಡಿ. ತುಂಬಾ ಚೆನ್ನಾಗಿದೆ ರೀ, ಫಸ್ಟ್ ಕ್ಲಾಸ್ ಆಗಿದೆ. ವೆರಿ ಗುಡ್. ರೆಡಿ ಟು ಈಟ್. ಫುಲ್ ಡ್ರೈ. ಎಣ್ಣೆಯಲ್ಲಿ ಕರೆದಿದೀವಿ, ನೀರಲ್ಲಿ ಬೇಯಿಸಿದೀವಿ, ತಿರ್ಗಾ ಫ್ರೈ ಮಾಡಿದೀವಿ. ಇನ್ನೇನು ಆಪರೇಷನ್ ಉಳ್ಕೊಂಡಿಲ್ಲ ಆ ಕೋಳಿಗೆ. ಹಾಕಿ. ಚಿಕನ್ ಸುಕ್ಕಾ ಡ್ರೈ ರೆಡಿ ಇದೆ ನೋಡಿ ಸರ್. ಚಿಕನ್ ಸುಕ್ಕಾ ಡ್ರೈ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಫುಲ್ ಅಂಡ್ ಫುಲ್ ಡ್ರೈ. ಡ್ರೈ ಅಂದ್ರೆ ಇದೆ ಕರೆಕ್ಟ್ ವಾದ ಡ್ರೈ. ಇದನ್ನ ನಮ್ಮ ಆನಂದ್ ಅವರು ವರ್ಷದ ಕೊನೆಯ ಕಡೆಯ ದಿನಗಳಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ವರ್ಷದ ಕೊನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಚಿಕನ್ ಸುಕ್ಕಾ ಡ್ರೈ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಚಿಕನ್, ಉಪ್ಪು, ಅರಿಶಿನ ಹಾಕಿ ಬೇಯಿಸಿ. ಬೆಂದ ಚಿಕನ್ ಅನ್ನು ಕಾದ ಎಣ್ಣೆಗೆ ಹಾಕಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿದು ಕರಿಬೇವು, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಉಪ್ಪು, ಎಣ್ಣೆಯಲ್ಲಿ ಕರಿದ ಚಿಕನ್, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಫ್ರೈ ಮಾಡಿ. ಈಗ ಚಿಕನ್ ಸುಕ್ಕಾ ಡ್ರೈ ಸವಿಯಲು ಸಿದ್ಧ. ಪಕ್ಕಾ ಡ್ರೈ ಇದು. ಹೌದು ಸರ್, ಚಳಿಗಾಲಕ್ಕೆ ತುಂಬಾ ಸಖತ್ತಾಗಿರುತ್ತೆ ಇದು. ನೋಡ್ಬಿಡ್ಲಾ ಟೇಸ್ಟ್? ನೋಡಿ. ಆಗಿದೆ ಸರ್. ಇದು ಸಾಯಂಕಾಲದ ಸ್ನಾಕ್ಸ್. ಹೌದು.
ಇದೆ ಸರ್, ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಹ್ಮ್ ಜೊತೆಗೆ ಬೆಳ್ಳುಳ್ಳಿ ಇರುತ್ತೆ, ಅದು ತಿನ್ಕೋಬೋದು, ಟೇಸ್ಟ್ ಎಕ್ಸ್ಟ್ರಾ. ಒಬ್ಬರೇ ಅರ್ಧ ಕೆಜಿ ತಿನ್ನಾಕ್ಬಿಡ್ತಾರೆ. ಖಂಡಿತವಾಗ್ಲು. ಹಾ ಹೌದು, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಞೂ. ಹಳೆ ವರ್ಷ ಹೆಂಗಿತ್ತೋ ಬಿಡ್ತೋ, ಹೊಸ ವರ್ಷದಲ್ಲಿ ಸಕ್ಸೀಡ್ ಆಗಿ ಹೌದು ಒಳ್ಳೆ ಸರ್. ಕೆಲಸ ಮಾಡಿ ಖಂಡಿತವಾಗ್ಲೂ ಜನ ನಿಮ್ಗೆ ಗುರುತಿಸ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಬಾಲಕೃಷ್ಣ ಗುರುಜಿಯವರು. ಏನ್ರಿ ಮುಳ್ಳಿ, ವರ್ಷದ ಕಡೆ ದಿನ ರೀ, 2014 ಡಿಸೆಂಬರ್ ಮುಗಿದೋಯ್ತಲ್ರಿ. 31ನೇ ತಾರೀಕು ಏನ್ ಮಾಡಿಸ್ತಾ ಇದ್ರಿ? ಏನ್ ಸಾರ್, ಈ ವರ್ಷದಲ್ಲಿ ಎಷ್ಟು ಜನಕ್ಕೆ ಆರೋಗ್ಯ ಕೊಟ್ಟಿದೀವಿ, ಆರೋಗ್ಯದ ಅಡಿಗೆನ ಹೇಳ್ಕೊಟ್ಟಿದೀವಿ, ಬಿಡಕ್ಕಾಗತ್ತಾ? ಕಡೆ ದಿನ ಏನ್ ಮಾಡ್ತಾರೋ ಗೊತ್ತಿಲ್ಲ ಗುರುಜಿಯವರು. ಅವ್ರನ್ನ ಕರೆಸ್ತಾ ಇದೀವಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ, ಹಳೆ ವರ್ಷ ಕಡೆ ದಿನ, ಕಡೆ ಊಟ, ನಾಳೆಯಿಂದ ಹೊಸ ಊಟಗಳು. ಓಕೆ, ಇವತ್ತೇನು ಕಡೆ ಊಟ ಗುರುಜಿ? ಇವತ್ತು ಬನಾನಾ ಮಫಿನ್ಸ್ ಅಂತ. ಅದೇನ್ ಗುರುಜಿ, ಮಫಿನ್ ಗೀಫಿನ್ಸ್ ಎಲ್ಲ ಮಾಡ್ಕೊಂಡು ನೀವು ಸ್ವಲ್ಪ ಫಾರಿನ್ ಹೋಗಿ ಬಂದಿದ್ದೀರಾ ಗುರುಜಿ? ಇಲ್ಲ ಹೋಗೋದ್ರಲ್ಲಿದ್ದೀನಿ, ಇನ್ನೂ ಹೋಗಿಲ್ಲ. ಇನ್ನು ಹೋಗಿಲ್ಲ, ಅದಕ್ಕೆ ರೆಡಿ ಆಗ್ತಾ ಇದ್ರ ಗುರುಜಿ? ಅಲ್ಲಿಂದ ಏನ್ ಕಲ್ತ್ಕೊಂಡ್ ಇಲ್ಲೇ ನಾವು ತೋರಿಸ್ತೀವಿ ಅಂತ ಹೇಳಕ್ಕೆ. Okay, ಗುರುಜಿ. ಏನಂದ್ರೆ ಇದೊಂದು ಬ್ರೆಡ್ ತುಂಡು ಅಂತ ಅಷ್ಟೇ. ಮಫಿನ್ ಅಂದ್ರೆ ಇನ್ನೇನಲ್ಲ, ಏನೋ ಬಾಯಿಗೆ ಬರೆದಿರೋ ಶಬ್ದಗಳೆಲ್ಲ ಹಾಕ್ತಾರೆ. ಓಕೆ, ಆ ಕಲೋಕಿಯಲಾಗಿ ಬಂದಿರೋದನ್ನ ಹಂಗೆ ಹೇಳ್ಕೊಂಡು ಹೋಗೋಣ. ಓಕೆ ಗುರುಜಿ. ಆ ಬ್ರೆಡ್ಗೆ ಬನಾನಾ ಹಾಕಿ ಮಾಡಿರುವಂತದ್ದು ಅಂತ, ಬಾಳೆಹಣ್ಣು ಹಾಕಿ ಮಾಡಿರುವಂತದ್ದು ಅಂತ ಅರ್ಥ ಅಷ್ಟೇ. ಓಕೆ ಗುರುಜಿ, ನಾವು ಸ್ವಲ್ಪ ಈಗ ವೆಸ್ಟರ್ನೈಸ್ ಆಗ್ಬಿಟ್ಟಿದೀವಿ ಇವತ್ತು. ನಾಳಿನ ತಿರ್ಗಾ ನಾರ್ಮಲ್ ಬಂದ್ಬಿಡ್ತೀವಿ, ಬಟ್ ಇವತ್ತು ಕಡೆ ದಿನ ಸ್ವಲ್ಪ ಬೇರೆ ತರ ಇದೇನೆ ಮಜಾ ಅಂತ ಗುರುಜಿ ಅನ್ಕೊಂಡ್ಬಿಟ್ಟಿದ್ದಾರೆ. ಓಕೆ ಗುರುಜಿ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ಬನಾನಾ ಮಫಿನ್ಸ್ ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಗೋಧಿ ಹಿಟ್ಟು, ಪೀನಟ್ ಬಟರ್, ಬೇಕಿಂಗ್ ಪೌಡರ್, ಖರ್ಜೂರದ ಪೇಸ್ಟ್, ಬಾದಾಮಿ ಬೀಜದ ಹಾಲು, ಅಡುಗೆ ಸೋಡಾ, ಗೋಡಂಬಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಆರ್ಥಿಕ ಪರಿಸ್ಥಿತಿ, ಒಳ್ಳೆಯ ಮ್ಯಾರಿಟಲ್ ಲೈಫ್, ಒಳ್ಳೆಯ ಲೈಫ್ ಎಲ್ಲ ರೀತಿಲೂ ಟಾಪ್ ಆಫ್ ದ ವರ್ಲ್ಡ್ ಇರೋಂತಹ ಆಶೀರ್ವಾದ ಭಗವಂತ ಮಾಡಲಿ ಅಂತ ಹೇಳ್ತಾ ಇನ್ ಮಾಡೋಣ. ಓಕೆ ಗುರುಜಿ, ಏನ್ ಕೊಡ್ಲಿ ಗುರುಜಿ ನಿಮ್ಗೆ ಇವಾಗ? ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋದಷ್ಟೇ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋದು. ಗುಡ್. ಸೊ ಮೊದಲು ಬಾಳೆಹಣ್ಣು ಹಾಕೊಳ್ಳೋಣ. ಓಕೆ, ಇದನ್ನ ಫಸ್ಟ್ ಕೈಯಲ್ಲಿ ಚೆನ್ನಾಗಿ ಹಿಚ್ಚಿಕೊಂಬೋಣ. ಓಕೆ, ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಹಾಕಿ ಗುರುಜಿ. ಹಾಕೊಂಡು ಸೊ ಮೊದಲು ಗೋಧಿ ಹಿಟ್ಟು ಸುಮಾರು 1 ಕಪ್ ಅಷ್ಟು. ಓಕೆ ಗುರುಜಿ. ಪೀನಟ್ ಬಟರ್ ಒಂದು 3/4 ಕಪ್ ಇದ್ರೂ ಸಾಕಾಗುತ್ತೆ. ಓಕೆ, ಪೀನಟ್ ಬಟರು ಇದು ಸಾಲ್ಟ್ ಇಲ್ದೇ ಇರೋದು. ಓಕೆ ಗುರುಜಿ. ಸುಮಾರು 2 ಚಮಚ ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಬೇಕು, ಬೇಕಿಂಗ್ ಸೋಡಾನು ಬೇಕು. ಹೌದು, ಬೇಕಿಂಗ್ ಸೋಡಾ. ಡ್ರೈ ಫ್ರೂಟ್ಸ್, ಖರ್ಜೂರದ ಪೇಸ್ಟ್ ಓಕೆ, ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಅಷ್ಟು ಹಾಕ್ಬೋದು, ತಪ್ಪೇನಿಲ್ಲ. ಇವಾಗ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡೋದು. ಓಕೆ, ಇದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಳೋಣ. ಓಕೆ, ಸ್ವಲ್ಪ ಬಾದಾಮಿ ಹಾಲು ಹಾಕೊಳ್ಳೋಣ. ಓಕೆ, ಈಗ ಇದನ್ನ ಈ ಪೇಪರ್ ಮೋಲ್ಡ್ಗಳಿಗೆ ಮುಚ್ಚೋಣ. ಹಾಕೋಣ. ವಿಲ್ ಟ್ರಾನ್ಸ್ಫರ್ ಇಟ್. ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಉಪ್ಕೋಬಹುದು. ಇದು ಕಪ್ಪಂತ ಉಪ್ಕೊಳ್ಳೋಂತ ಸಾಧ್ಯತೆ ಜಾಸ್ತಿ ಇದೆ. ಹೌದು. ಇನ್ನೇನ್ ಮಾಡೋಣ ಗುರುಜಿ ಈಗ? ಇದನ್ನ ಓವನ್ ನಲ್ಲಿ ಇಡಬೇಕಾಗುತ್ತೆ. ಅಲ್ಯೂಮಿನಿಯಂದು ಇದೇ ತರ ಕಪ್ಸ್ ಬರುತ್ತೆ. ಓಕೆ, ಆ ತರ ಕಪ್ಸ್ ತಗೊಂಡ್ರೆ ಸಪೋರ್ಟ್ ಏನ್ ಬೇಡ. ಇದು ಪೇಪರ್ ಬಳಸಿರೋದ್ರಿಂದ ಅದು ಈಲ್ಡ್ ಆಗೋ ಸಾಧ್ಯತೆ ಇದೆ. Okay. ಹಾಗಾಗಿ ತರ ಸ್ಟೀಲ್ ಕಪ್ ತಗೊಂಡು ಒಳಗೆ ಅದ್ರೊಳಗಡೆ ಇಟ್ಕೊಳ್ಳೋಣ. ಇಟ್ಕೊಳ್ಳೋದು. ಎಲ್ಲೂ ಓಡೋಗಂಗೆ ಇಲ್ಲ ಅದು. ಇಲ್ಲ. ಓಕೆ, ದಪ್ಪ ಆದ್ರೂ ಒಳಗೆ ದಪ್ಪ ಆಗ್ಬೇಕು ಅಂತ. ತಗೊಂಡು ಇದನ್ನ ನಾರ್ಮಲ್ ಓವನ್ ಬರುತ್ತೆ. ಓಕೆ, ಈ ಬೇಕರಿ ಓವನ್ ಅಂತ ಬರುತ್ತಲ್ಲ, ಡೊಮೆಸ್ಟಿಕ್ ಓವನ್, ಅದರೊಳಗೆ 190 ಡಿಗ್ರೀಸ್ ಅಷ್ಟು ಅಥವಾ 170 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ 20 ಮಿನಿಟ್ಸ್ ಇಟ್ಟರೆ ಚೆನ್ನಾಗಿ ದಪ್ಪವಾಗಿ ಆಗುತ್ತೆ. ದಪ್ಪವಾಗಿ ಒಂದು ಕೇಕ್ ತರ ಅಥವಾ ಬ್ರೆಡ್ ತರ ಆಗಿರುತ್ತೆ.
ಓಕೆ, ಸಪೋಸ್ ನಮ್ಮ ಮನೇಲಿ ಓವನ್ ಇಲ್ಲ, ಅವನ್ ಇಲ್ಲ, ಏನ್ ಮಾಡ್ಕೋಬೇಕು ಅಂದ್ರೆ ಸುಚಿತ್ರ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಒಂದು ಕುಕ್ಕರ್ನ ಇಡಿ, ಕುಕ್ಕರ್ನ ಕೆಳಗಡೆ ಒಂದು ಪುಡಿ ಉಪ್ಪನ್ನ ಹಾಕಿ ಅದ್ರ ಮೇಲೆ ಪ್ಲೇಟ್ನ ಹಾಕಿ ಪ್ಲೇಟ್ನ ಒಂದು 5 ನಿಮಿಷ ಪ್ರೀ ಹೀಟನ್ನ ಮಾಡ್ಕೊಳ್ಳಿ. ಕುಕ್ಕರ್ ಒಂದು 5 ನಿಮಿಷ ಹೀಟ್ ಆಗಬೇಕು. ಹೀಟ್ ಆದ ನಂತರ ಇದನ್ನ ಒಳಗಡೆ ಇಟ್ಟು ವಿಸಲ್ನ ಹಾಕದೆ, ಒಳಗಡೆ ಗ್ಯಾಸ್ಕೆಟ್ ಅನ್ನ ಹಾಕದೆ ಕುಕ್ಕರ್ನ ಮುಚ್ಚಿಡಿ. ಸುಮಾರು 20 ಇಲ್ಲ ಒಂದು 30ರಿಂದ 35 ನಿಮಿಷ ಬೇಕಾದ್ರೆ ಬೇಯಿಸಾದ್ಮೇಲೆ ತೆಗಿರಿ. ಒಂದು ಸ್ಟಿಕ್ನ ತಗೊಂಡಿರಿ, ಚುಚ್ಚಾಗ ನೀಟಾಗಿ ಹಿಂಗೆ ಬಂತು ಅಂತ ಹೇಳಿದ್ರೆ ಅದು ಬೆಂದಿದೆ ಅಂತ. ಇಲ್ಲೆಲ್ಲ ಪಕ್ಕ ಎಲ್ಲ ಮೆತ್ಕೊಂಡಿತ್ತು ಅಂತ ಹೇಳಿದ್ರೆ ಬೆಂದಿಲ್ಲ ಅಂತ. ವೆರಿ ಸಿಂಪಲ್. ಓಕೆ ಗುರುಜಿ, ನಾವು ಯಾರು ಇಟ್ಕೊಂಬೋಣ ಗುರುಜಿ. ಆಲ್ ರೈಟ್. ಆಗೋಯ್ತಾ ಗುರುಜಿ? ಎಸ್. ಓಹೋ, ಅದ್ಭುತ. ಬಿಸಿಯಾಗಿ ಸ್ವಲ್ಪ ತಣ್ಣು ಕೂಡ ಆಗಿದೆ ಈಗ. ಓಕೆ ಗುರುಜಿ. ಓಹೋ, ಕಪ್ಪಿಂದ ತೆಗೆದು ಬೇಡ. ಓಕೆ, ತೆಗಿಬೋದಾ ಗುರುಜಿ? ಹಾ. ಓಹೋ, ಬನಾನಾ ಮಫಿನ್ಸ್ ಚೆನ್ನಾಗಿ ಬಂದಿದೆ ಗುರುಜಿ. ತೂಕ ಗೀಕ ಎಲ್ಲ ಜಾಸ್ತಿ ಇದೆ. ಬನಾನಾ ಮಫಿನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಹಳೆ ವರ್ಷದಲ್ಲಿ ಎಲ್ಲಾ ಸ್ವೀಟ್ ತಿನ್ಬಿಡ್ಲಿ ಅಂತ ಕಳೆದ 3-4 ದಿವಸಗಳಿಂದ ಅದ್ಭುತವಾದಂತಹ ಸಿಹಿ ಅಡಿಗೆಗಳನ್ನ ಮಾಡಿ ಎಣ್ಣೆ ಬೆಣ್ಣೆ ತುಪ್ಪಗಳಿಲ್ಲದೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಮ್ಮ ಬಾಲಕೃಷ್ಣ ಗುರುಜಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಬನಾನಾ ಮಫಿನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ವರ್ಷದ ಕಡೆನಲ್ಲಿ ಮಾಡ್ಕೊಳ್ಳಿ. ಬನಾನಾ ಮಫಿನ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬಾಳೆಹಣ್ಣು ಹಾಕಿ ಮ್ಯಾಶ್ ಮಾಡಿ ಇದಕ್ಕೆ ಗೋಧಿ ಹಿಟ್ಟು, ಪೀನಟ್ ಬಟರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಗೋಡಂಬಿ, ಖರ್ಜೂರದ ಪೇಸ್ಟ್, ಬಾದಾಮಿ ಬೀಜದ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವನ್ ನಲ್ಲಿ ಸುಮಾರು 30ರಿಂದ 40 ನಿಮಿಷ ಇಟ್ಟು ಬೇಯಿಸಿ, ಅಥವಾ ಉಪ್ಪು ಹಾಕಿದ ಕುಕ್ಕರ್ ನಲ್ಲಿಟ್ಟು 40 ನಿಮಿಷ ಬೇಯಿಸಿದರೆ ಬನಾನಾ ಮಫಿನ್ಸ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ಹೊಸ ವರ್ಷಕ್ಕೆ ಕಾಲ್ ಇಟ್ಬಿಡ್ತೀವಿ. ಇನ್ನೇನು ನಾಳೆ ಬೆಳಗ್ಗೆ ನೋಡಿದ್ರೆ ಹೊಸ ಮನುಷ್ಯರಾಗ್ಬಿಟ್ಟಿರ್ತೀವಿ ನಾವು. ಹಳೆ ವರ್ಷದಲ್ಲಿ ಏನಾದ್ರೂ ಒಂದು ಮೆಸೇಜ್ ಅನ್ನ ಕೊಟ್ಟು ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಅಷ್ಟು ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ತುಂಬಾ ಜನ ಪ್ರಶ್ನೆಗಳು ಕೇಳ್ತಿ ಹೇಳಿದಾರೆ. ಇವತ್ತು ನಾಳೆ ಪ್ರಶ್ನೆ ಕೇಳ್ಬೇಡ್ರಿ, 30ನೇ ತಾರೀಕು 1ನೇ ತಾರೀಕು ಪ್ರಶ್ನೆ ಕೇಳ್ಬೇಡ್ರಿ, 2ನೇ ತಾರೀಕಿಂದ ಕೇಳ್ರಿ ಅಂತ ಹೇಳಿದೀನಿ. ಅದಕ್ಕೆ ಒಂದು ಮೆಸೇಜ್ ಕೊಟ್ಬಿಡೋಣ. ಅಲ್ಲ, ಬೇಡ. 31ನೇ ತಾರೀಕು ರಾತ್ರಿ ಆದ ತಕ್ಷಣನೇ ಹೊಸ ಮೆಸೇಜ್, ಹಳೆ ಮೆಸೇಜೇ ಹೊಸದಾಗಿ ಅವ್ರಿಗೆ ಕೆಲಸ ಆಗ್ಲಿ. ನಾವು ವಿಜ್ಞಾನ ಅಂತ ಅಂಟ್ಕೊಂಡು ನಮ್ಮ ಯೋಗ್ಯತೆ, ನಮ್ಮ ಶಕ್ತಿಯನ್ನ ನಾವು ಕಳ್ಕೊಂಡ್ಬಿಡ್ತಾ ಇದೀವಿ ಏನೋ ಅಂತ ನನ್ಗೆ ಅನ್ನಿಸ್ತಾ ಇದೆ ನನಗೆ. ಸೊ ಓದೋಣ, ಜ್ಞಾನಕ್ಕೋಸ್ಕರ ತಿಳ್ಕೊಳ್ಳೋಣ, ಆದರೆ ನಮ್ಮ ಸ್ವಂತ ಶಕ್ತಿಯನ್ನು ನಾವು ಮರೆಯೋದು ಬೇಡ. ನಮ್ಮ ಸ್ವಂತ ಶಕ್ತಿಯನ್ನು ಮರೆಯೋದು ಬೇಡ. ನಾವು ಏನು ಬೇಕಾದರೂ ಮಾಡೋ ಶಕ್ತಿ, ಸಾಮರ್ಥ್ಯ, ತಾಕತ್ತು ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ಟ್ಯಾಪ್ ಮಾಡಿಕೊಂಡು ಸೈನ್ಸನ್ನು ಬಳಸ್ಕೊಳ್ಳೋಣ, ನಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ಳೋಣ. ಎಲ್ಲರೂ ಆರೋಗ್ಯವಾಗಿರಬೇಕು, ಎಲ್ಲರೂ ಹಣವಂತರಾಗಿರಬೇಕು, ಏನೇನು ನಮಗೆ ಬೇಕೋ ಪ್ರತಿಯೊಂದು ನಮಗೆ ಸಿಗಬೇಕು. ಆ್ಯಂಡ್ ಇದು ಸಾಧ್ಯ ಇದೆ. ಹಾಗಾಗಿ ಇನ್ನು ಮುಂದಿನ ಇಡೀ ವರ್ಷ ಸಂತೋಷದಿಂದ, ಆರೋಗ್ಯದಿಂದ ಬೇಕಿದ್ದೆಲ್ಲ ನಿಮಗೆ ಸಿಕ್ಕಲಿ. ಆ ತರಹದ ಟೆಕ್ನಿಕ್ಸ್ನೂ ನೀವು ಬಳಸ್ಕೋತಾ, ನಿಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋತಾ ಎಲ್ಲವನ್ನ ನೀವು ಗಳಿಸ್ಕೊಂಡು ಆನಂದವಾಗಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ. ಎಲ್ಲರೂ ಹೊಸ ವರ್ಷಕ್ಕೆ ಪ್ರಾರ್ಥನೆ ಮಾಡಿಸ್ತಾರೆ, ನಾವು ಹಳೆ ವರ್ಷಕ್ಕೆ ಪ್ರಾರ್ಥನೆ ಮಾಡಿಸ್ತೀವಿ. ಯಾಕಂದ್ರೆ ಕಳೆದೋಗಿದ್ನ ನೆನ್ಸ್ಕೋಬೇಕು, ಒಂದ್ಸರಿ ಹಿಂತಿರುಗಿ ನೋಡ್ಬೇಕು. ಓಹೋ, ನಾವ್ ಹೆಂಗ್ ಬಂದ್ವಿ, ಏನೇನ್ ಮಾಡ್ಕೊಂಡ್ ಬಂದ್ವಿ, ಮುಂದೆ ಹೆಂಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು ಅಂದ್ರೆ ಹಿಂದಿನ ದಾರಿ ಗೊತ್ತಿರ್ಬೇಕು. ಇನ್ಫ್ಯಾಕ್ಟ್ ಅದು ಬಹಳ ಮುಖ್ಯ. ನಮ್ಮ ಎಕ್ಸ್ಪೀರಿಯನ್ಸಸ್ ಪಾಸ್ಟ್ ಅದು ನಮ್ಮ ಆತ್ಮಕ್ಕೆ ಬೇಕು ಅಂತ ಬಂದಿರುತ್ತೆ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬಂದಿರೋಲ್ಲ ಅದು. ಹೌದು ಸರ್, ನನ್ನ ಆತ್ಮಕ್ಕೆ ಈ ದೇಹದ ಮುಖಾಂತರ ಆ ಅನುಭವ ಬೇಕು ಅಂತಾನೆ ಬಂದಿರುತ್ತೆ. ಹಾಗಾಗಿ ಅದನ್ನ ಆನಂದದಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕು. ಇನ್ನು ಮುಂದೆದು ಇನ್ನೂ ಒಳ್ಳೊಳ್ಳೇದು ನಮ್ಗೆ ಆಗ್ಬೇಕು. ಓಕೆ, ಅದ್ಭುತವಾಗಿರುವಂತ ಸಿಹಿನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಖಾಲಿ ಮಾಡ್ಲೇಬೇಕು, ಚೆನ್ನಾಗಿರೋದನ್ನ ತಿನ್ಲೇಬೇಕು. ತಿನ್ನೋದನ್ನ ನೀವು ನೋಡ್ಲೇಬೇಕು ಅಂದಾಗ ಬಿಡಕ್ ಆಗದೇ ಇಲ್ಲ. ಚೆನ್ನಾಗಿದೆ, ಮಾಡ್ಕೋಬಹುದು. ಸಿಹಿ ತಿಂದಿದ್ದವ್ರಿಗೆ ಗೊತ್ತಾಗುತ್ತೆ ಸಿಹಿಯ ಬೆಲೆ ಏನು ಅಂತ. ನೀವು ಗುರುಜಿ, ಹೊಸ ವರ್ಷಕ್ಕೆ ಸಿಗೋಣ, ಹಳೆ ವರ್ಷ ಅಲ್ಲ ಮರೆಯೋಣ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು.
ಅದ್ಭುತವಾಗಿರೋ ಬೇಳ್ಬಾರ್ನ ತಿನ್ನಿ ಮುಳ್ಳಿ ಬೇಲ್ಪುರಿ ತಿನ್ನೋದೇ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ನಮ್ಮ ಮನೆಯ ರುಚಿನ ತೋರಿಸ್ಬೇಕು, ಅದ್ಭುತವಾದಂತ ರುಚಿ ನಮ್ಮ ಮನೆದು ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರಮ್ಮ, ತಮ್ಮ ಹೆಸರು? ವಿಜಯಲಕ್ಷ್ಮಿ ಆರ್. ವಿಜಯಲಕ್ಷ್ಮಿ ಆರ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಬನ್ನೇಘಟ್ಟ ರೋಡ್. ಏನ್ ಮಾಡ್ಕೊಂಡಿದ್ದೀವಿ ವಿಜಯಲಕ್ಷ್ಮಿ ಅವರೇ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್. ನೀವು? ನಾನು ಆಕ್ಚುಲಿ ಇಂಟೀರಿಯರ್ ಡಿಸೈನರ್ ಆಗಿದ್ದೆ. ಓಕೆ. ಮಗು ಆದ್ಮೇಲೆ ಬಿಟ್ಬಿಟ್ರಾ? ಬಿಟ್ಬಿಟ್ಟೆ. ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಎಲ್ಲಿ ಯಜಮಾನ ಕೆಲಸನೂ ಆ ಕಡೆನಾ? ಇಲ್ಲ, ಈಸ್ ಇನ್ IBM. ಮತ್ತೆ ಏನ್ ಮಾಡ್ತಾ ಇದೀರಾ? ನಿಮ್ಮ ಮನೆ ರುಚಿ ಏನ್ ತೋರಿಸ್ತಾ ಇದೀರಾ? ಇವತ್ತು ಸ್ಟಾರ್ಟರ್ ಮಾಡ್ಬೇಕು ಅಂತ ಇದ್ದೇನೆ. ಏನ್ ಹೆಸರು? ವೆಜ್ ಕ್ರೊಕೆಟ್ಸ್. ವೆಜ್ ಕ್ರೊಕೆಟ್ಸ್. ಓಕೆ, ವೆಜ್ ಕ್ರೊಕೆಟ್ಸ್ ಅಂದ್ರೆ ಹೇಳ್ಬಿಡ್ತೀನಿ. ಹೇಳಿಮಾ. ಕ್ರಂಚಿ ಅಂಡ್ ಕಟ್ಲೆಟ್ ಟುಗೆದರ್ ಇಸ್ ಓಕೆ. ಇಟ್ಸ್ ಮೈ ಓನ್ ಪ್ರಿಪರೇಷನ್. ನಂದೇ ಮಾಡಿದ್ದು. ಖಂಡಿತವಲ್ಲ, ನಿಮ್ಮ ಮನೆ ರುಚಿ ನೀವೇ ಮಾಡಿರ್ಬೇಕು, ನಿಮ್ಮ ಕೈ ರುಚಿನೇ ಆಗಿರ್ಬೇಕು. ಓಕೆ, ಕ್ರಂಚಿ ಕ್ರಿಕೆಟ್ ಮಾಡಕ್ಕೆ ಏನೇನ್ ತಂದಿದ್ರಿ ಹೇಳಿ? ಕ್ರಂಚಿ ವೆಜ್ ಕ್ರೊಕೆಟ್ಸ್ ಬೇಕಾಗುವ ಸಾಮಗ್ರಿಗಳು: ಶಾವಿಗೆ, ಬೇಯಿಸಿದ ಆಲೂಗೆಡ್ಡೆ, ಹಸಿ ಬಟಾಣಿ, ಶುಂಠಿ, ಹಸಿ ಮೆಣಸಿನಕಾಯಿ, ದ್ರಾಕ್ಷಿ, ಕಾರ್ನ್ಫ್ಲೋರ್, ಆಮ್ಚೂರ್ ಪುಡಿ, ಚಾಟ್ ಮಸಾಲ, ಪುದೀನಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಶುರು ಮಾಡೋಣ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಫಿಲ್ಲಿಂಗ್ಸ್ ಮಾಡ್ಕೊಳಕ್ಕೆ ಒಂದು ಬೌಲ್. ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಮೇಡಮ್. ಮಿಕ್ಸಿಂಗ್ ಬೌಲ್ ಆಯ್ತು. ಏನ್ ಕೊಡ್ಲಿ ಇವಾಗ? ಎಣ್ಣೆ ಇಡ್ಬೇಕಾ? ಎಣ್ಣೆಲಿ ಕರಿತೀರಾ? ಡೀಪ್ ಫ್ರೈ ಏನಾದ್ರು ಇದೆಯಾ? ಡೀಪ್ ಫ್ರೈ. ಓಕೆ. ಮತ್ತೆ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಮಲ್ಲಿ? ನಂದು ಹಾಬೀಸ್ ಇದೆ. ಏನೇನಿದೆ? ಐ ಡು ಪೇಂಟಿಂಗ್. ಓಕೆ. ಡ್ರಾಯಿಂಗ್. ಕಲ್ತಿದ್ದಾ? ಓನಾಗಿ ಕಲ್ತಿದ್ದಾ? ಕಲ್ತಿದ್ದೀನಿ. ಹೌದಾ? ಎಲ್ಲಿ ಕಲ್ತ್ರಿ? ಆಕ್ಚುಲಿ ನಾನು ಬಾರ್ನ್ ಅಂಡ್ ಬಾಟ್ ಅಪ್ MP ನಲ್ಲಿ. ಹೌದಾ? ಹೌದು, ಡಿಫೆನ್ಸ್ ಬ್ಯಾಕ್ಗ್ರೌಂಡ್. ಮತ್ತೆ ಎಷ್ಟೊಂದು ಜನ ಕನ್ನಡ ಮಾತಾಡ್ತಿರಲ್ಲ, ಇನ್ನೇನು ನಿಮ್ಗೆ? ಮದರ್ ಟಂಗ್ ಕನ್ನಡ ರೀ. ಹೌದೇನು? ಹೌದು. ಓಕೆ 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 ಓಕೆ. ತುಮಕೂರ್ನವರು. ಬೇಸಿಕಲಿ ವಿ ಆರ್ ಫ್ರಮ್ ತುಮಕೂರು. ಓಹೋ ಓಹೋ. ಜಾಬ್ ಸಹ ಇದು ಬೆಂಗಳೂರಿನಲ್ಲಿ ಇದೆ. ಓಕೆ, ಗುಡ್ 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 ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ರೆಡಿ ಮಾಡ್ಕೊಳ್ಳಿ ಮೇಡಮ್. ಇಲ್ಲಿ ನಾವು ಎಣ್ಣೆ ಹಾಕಿದೀವಿ, ಎಣ್ಣೆ ಕಾಯ್ತಾ ಇದೆ. ಆ ಕಡೆ ಮಿಕ್ಸಿಂಗ್ ಬೌಲ್ ಕೊಟ್ಟಿದೀವಿ, ಅದೇನೇನು ಮಿಕ್ಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಮೇಡಮ್. ಇದು ಫಿಲ್ಲಿಂಗ್ಸ್ ಮಾಡಕ್ಕೆ ಕಟ್ಲೆಟ್ ಒಳಗೆ ಫಿಲ್ಲಿಂಗ್ ಹೋಗುತ್ತೆ ಇದು. ಓಕೆ. ಅದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ. ಒಣ ದ್ರಾಕ್ಷಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ಳೆ. ಒಬ್ಳೆ ಮಗಳು. ಏನ್ ಮಗಳ ಹೆಸರು? ಅನನ್ಯ ಮಾನ್ವಿ. ಅನನ್ಯ ಮಾನ್ವಿ. ವೆರಿ ಗುಡ್. ಆಮೇಲೆ ಹಸಿ ಶುಂಠಿ, ಆಮೇಲೆ ಈ ಬಟಾಣಿ, ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಬೇಯಿಸ್ಕೊಂಡಿರುವಂತ ಬಟಾಣಿ ಬೇಯಿಸಿ ಕ್ರಶ್ ಮಾಡ್ಕೊಂಡಿರೋ. ಓಕೆ ಮೇಡಮ್, ಹಾಕಿ. ಇವಾಗಂತೂ ಬಟಾಣಿ ಕಾಲ ಸಿಗುತ್ತೆ. ಬಟಾಣಿ ಕಾಲದಲ್ಲಿ ಬಟಾಣಿನ ಹಾಕೋಬಹುದು. ಬಟಾಣಿ ಸಿಕ್ಕಿಲ್ಲ ಅಂದ್ರೆ ಬಟಾಣಿ ಫ್ರೀಸಿಂಗ್ ಬಟಾಣಿಗಳು ಕೂಡ ಸಿಗುತ್ತೆ, ಫ್ರೀಸ್ ಸಿಗುತ್ತೆ, ಅದನ್ನ ಹಾಕೋಬಹುದು. ಹೌದು. ಸ್ವಲ್ಪ ಚಾಟ್ ಪೌಡರ್ ಹಾಕಿ. ಸೊ ಟೇಸ್ಟ್ ಸರಿಯಾಗಿ ಉಪ್ಪು. ಓಕೆ. ಫೈನ್ಲಿ ಚಾಪ್ಡ್ ಗ್ರೀನ್ ಚಿಲ್ಲೀಸ್. ಓಕೆ ಓಕೆ. ಆಮ್ಚೂರ್ ಪೌಡರ್. ಇನ್ನೊಂದು ಬೌಲ್ ಬೇಕಿತ್ತು ಮಿಕ್ಸ್ ಮಾಡಕ್ಕೆ. ಕೊಡ್ತೀನಿ. ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನಾ? ಹೌದು. ಓಕೆ. ನನ್ನ ಮಗಳು ನಿಮ್ ದೊಡ್ಡ ಫ್ಯಾನ್. ನೋಡ್ತಾಳ ಮಗಳು ಟಿವಿನ? ಶಿ ಇಸ್ ವೆರಿ ಇಂಟ್ರೆಸ್ಟೆಡ್. ರಜಾ ಇದ್ದಾಗ ಇಲ್ಲ ಸ್ಯಾಟರ್ಡೆ ಸಂಡೇ ಓಕೆ ನೋಡ್ತಾರೆ. ನನಗೂ ಕುಕಿಂಗ್ ಅಂದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ. ಯಾರ ಮೇಲೆ ಪ್ರಯೋಗ? ಮಂಜುನಾಥ್ ಮೇಲೆ ಪ್ರಯೋಗನಾ? 100%. ಪಾಪ. ಅದಕ್ಕೆ ಶನಿವಾರ ಮೇಲೆ. ಅಂಡ್ ಒಂದು ಹೇಳಕ್ ಇಷ್ಟಪಡ್ತೀನಿ, ನಂದು ಲಂಚ್ ಬಾಕ್ಸ್ ಈಸ್ ಫೇಮಸ್ ಇನ್ ಅವರ್ ಗ್ರೂಪ್ ಅಲ್ಲಿ. ಹೌದಾ? ಅವ್ರ ಟೀಮ್ ನಲ್ಲಿ. ಪಾಪ, ಇನ್ ಬೇರೆಯವ್ರ ಗತಿ ಹೆಂಗಿರ್ಬೇಕು ಹೇಳಿ? ಇಲ್ಲ, ಅವರೇ ಇನ್ಸ್ಪಿರೇಷನ್. ಯು ಹ್ಯಾವ್ ಟು ಗೋ ಅಂಡ್ ಶೋ ಇಟ್ ಟು ಒಗ್ಗರಣೆ ಡಬ್ಬಿ ಹೌ ನೈಸ್ಲಿ ಯು ಕುಕ್ ಅಂತ. ಹೌದಾ? ಹೌದು. ಓಕೆ ರೀ ಮಂಜುನಾಥ್ ಅವರೇ, ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಇದೇ ರೀ ಇವತ್ತು 15 ನಿಮಿಷಕ್ಕೆ ಗೊತ್ತಾಗುತ್ತೆ ರೀ. ನನ್ ಮಗಳು ಹೇಳ್ತಾಳ, ಅಮ್ಮ ಏನ್ ಮಿಕ್ಸ್ ಮಾಡ್ತೀಯಾ? ನಿನ್ನ ಫುಡ್ ನನ್ನ ಸುತ್ತಲೂ ಬಂದು ನಿಂತ್ಕೊಂತಾರೆ, ನಾನು ಲಂಚ್ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ. ಇದಕ್ಕೊಂದು ಸ್ವಲ್ಪ ಉಪ್ಪು. ಓಕೆ. ಗ್ರೀನ್ ಚಿಲ್ಲಿ. ಓಕೆ ಮೇಡಮ್. 1 ಸ್ಪೂನ್ ಇದು ಕಾರ್ನ್ಫ್ಲೋರ್. ಓಕೆ ಓಕೆ. ನಂತರ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಮ್ಮ, ಹಾಕಿ. ದೆನ್ ಪುದೀನಾ ಸೊಪ್ಪು. ಓಕೆ. ಜಿಂಜರ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ, ಇನ್ನೇನು ಹಾಕ್ತಂಗಿಲ್ಲ, ಎಲ್ಲ ಮುಗಿದಿದೆ ಕತೆ ಅನ್ಸುತ್ತೆ. ತಿರ್ಗಿಸಿ. ಆಮೇಲೆ ಇನ್ನೊಂಚೂರು ಇದು ಕಾರ್ನ್ ಫ್ಲೋರ್ ನ ಟೇಸ್ಟ್ ಮಾಡ್ಕೋಬೇಕು. ಏನು ಇನ್ನೊಂದು ಬರ್ಕೊಡ್ಲಾ?
ಇಲ್ಲ ಇದು ಹೌದು ಚಿಕ್ಕದು. ತಗೊಳ್ಳಿ, ಅದೇ ತಗೊಳ್ಳಿ. ಹಾಕಿ ಬರೋಲ್ಲ, ಏನಾಗಲ್ಲ, ಹಾಕಿ. ನೀರು ಬೇಕಾ ನಿಮ್ಗೆ? ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಪಟಾಪಟ ಅಂತ ಎತ್ತಾಕ್ಬೇಕು ಇವಾಗ ನೀವು ಅಷ್ಟೇ. ಕೈಯಲ್ಲಿ ಕಲ್ಸ್ಬಿಡ್ತೀನಿ. ಕಲ್ಸಿ ಮೇಡಮ್, ಕಲ್ಸಿ. ಕೈ ತೊಳ್ಕೊಂಡಿದ್ರೆ ಸಾಕು. ಎಲ್ಲಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಹೊಸ ವರ್ಷಕ್ಕೆ? ಹಾ, ಪ್ಲಾನ್ ಇನ್ನೂ ಮಾಡಿಲ್ಲ. ಇಟ್ಸ್ ಆನ್ ಪೈಪ್ ಲೈನ್. ಪೈಪ್ ಲೈನ್? ನೀನ್ ಯಾವಾಗ ಪೈಪ್ ಲೈನ್ ಮಾಡ್ತೀರಾ? ಪೈಪ್ ಸಿಕ್ಕಲ್ಲ, ನೀರು ಸಿಕ್ಕಲ್ಲ ಆಮೇಲೆ ನಿಮ್ಗೆ. ಇಲ್ಲ ಸರ್, ಗಾಡಿ ಬಿಸಿ ಆಗ್ಬಿಡುತ್ತೆ. ಗಾಡಿ ಇದೆ, ಎಲ್ ಬೇಕಾದ್ರೂ ಹೋಗ್ಬೋದು. ಹೋಗಕ್ಕೆ ರೂಮ್ ಸಿಗ್ಬೇಕು, ಅಲ್ಲಿ ರೂಮ್ ಖಾಲಿ ಇರಬೇಕು, ನಿಮ್ ರೂಮ್ ನ ಕೊಡ್ಬೇಕು. ಈ ಸತಿ ನೇಚರ್ಗೆ ಹೋಗೋಣ ಅಂತ. ಹಂಗಂತೀರಾ ಮೇಡಮ್? ಓಕೆ, ಇದನ್ನ ಸ್ವಲ್ಪ ಡೀಪ್ ಮಾಡಿ 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 ಕಾಣ್ತದೆ. ಮಾಡಿ ಮೇಡಮ್, ನೋಡ್ತಾ ಇದೀನಿ ಏನೇನ್ ಮಾಡ್ತಾ ಇದೀರಾ ಅಂತ. ಸ್ವಲ್ಪ ಪೋರ್ಷನ್ಸ್ ತಗೊಂಡು ಓಕೆ, ಇದ್ರೊಳಗೆ ಇಡಬೇಕು. ಓಕೆ, ಮುಚ್ಚಿದ್ರಿ. ಓಕೆ, ಓವಲ್, ಸೆಮಿ ಓವಲ್ ಅಂಡ್ ಆಯ್ತು ಆಯ್ತು ಆಯ್ತು. ಇದು ಮಾಡಿ ಇಟ್ಬಿಟ್ಟು ಆಮೇಲೆ ಒಟ್ಟಿಗೆ ಹಾಕೋಣ? ಇಲ್ಲ, ಇದು ಕಾರ್ನ್ ಫ್ಲೋರ್ ಅಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ಕಟ್ಲೆಟ್ ಅಲ್ಲ ಮೇಡಮ್, ಏನೇ ಹೆಸರು? ಸ್ಪೆಷಲ್ ಕ್ರಂಚಿ ಕಟ್ಲೆಟ್. ಕ್ರಂಚಿ ಕಟ್ಲೆಟ್ ಅನ್ನ ಮಾಡಿ ಕೊಡ್ತಾ ಇದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಲೆವೆಲ್ ವರೆಗೂ ಬಂದಿದೆ, ಅದಕ್ಕಿಂತ ಸೆಕೆಂಡ್ ಲೆವೆಲ್ ಕಾಲ್ ಇಡ್ತಾ ಇದೀವಿ. ಈಗ ಕಾನ್ಫ್ಲೋರ್ ಮತ್ತೆ ನೀರ್ ಹಾಕಿ ಕಲ್ಸಿಟ್ಕೊಂಡಿದೀವಿ. ಬೈಂಡಿಂಗ್ ಗೋಸ್ಕರ ಇದು. ಓಕೆ ಮೇಡಮ್, ಹೇಳಿ. ಈಗ ಇದರಲ್ಲಿ ರೋಲ್ ಮಾಡ್ಬಿಟ್ಟು. ಓಕೆ, ಓಹೋ, ಹಂಗೆ. ಜಸ್ಟ್ ಡಿಪ್ ಅಂಡ್ ರೋಲ್. ಓಹೋ, ಓಕೆ, ಗುಡ್. ಹಾಕಿ. ಎಸ್, 2 3. ಬ್ರೌನ್ ಆಗ್ಬೇಕಾ? ಇದು ಬ್ರೌನಿಶ್ ಆಗುತ್ತಾ? ಗೋಲ್ಡನ್ ಬ್ರೌನ್. ಗೋಲ್ಡನ್ ಬ್ರೌನ್ ಆಗುತ್ತಾ? ವೆರಿ ಗುಡ್. ನಿಮ್ಮಲ್ಲಿ ಟ್ರೈ ಮಾಡಿದ್ರ ಇದನ್ನ? ಯಾರ ಮೇಲೆ ಪ್ರಯೋಗ ಆಯ್ತು? ನಮ್ಮನೆಯವರು. ಮಂಜುನಾಥ್, ನಮಸ್ಕಾರ. ಏನ್ ಸರ್ ಇದು ನಮ್ಮ ಮೇಲೆ ಪ್ರಯೋಗ? ನಿಮ್ಗೂ 2 ದಿವಸ ಇದೇ ಪ್ರಯೋಗನಾ? ಒಂದು 4 to 5 minutes. ಚೆನ್ನಾಗಿ ಬ್ರೌನ್ ಕಲರ್ ಬರಕ್ಕೆ. ಕ್ರಿಸ್ಪಿ ಬ್ರೌನ್. ಓಕೆ, ಬ್ರೌನ್ ಅಂದ್ರೆ ಗೋಲ್ಡನ್. ಓಕೆ, ರೆಡಿನಾ? ರೆಡಿ ಆಯ್ತು ಸರ್. ರೆಡಿ ಆಯ್ತಾ? ಹೆಚ್ಚು ಕಡಿಮೆ ಹಾಕೋಣವಾ? ಹಾಕೋಣ. ಬಿಸಿ ಬಿಸಿ ವೆಜ್ ಕ್ರಂಚಿ ಕ್ರಾಕೆಟ್. ವೆಜ್ ಕ್ರಂಚಿ ಕ್ರಾಕೆಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲ, ಅಳ್ಳಾಡಲ್ಲ. ನಾನು ಅಳ್ಳಾಡತ್ತೆ ಅನ್ಕೊಂಡಿದ್ದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಮನೆಗೆ ತುಂಬಾ ಇಷ್ಟ, ಮನೆಯವ್ರಿಗೆ ಇಷ್ಟ, ಮಗಳಿಗೆ ಇಷ್ಟ. ಮಾಡಿರುವಂತ ಕ್ರಮನೂ ಕೂಡ ಚೆನ್ನಾಗಿತ್ತು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಕ್ರಂಚಿ ವೆಜ್ ಕ್ರಾಕೆಟ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಒಣ ದ್ರಾಕ್ಷಿ, ತುರಿದ ಶುಂಠಿ, ಬೇಯಿಸಿ ಮ್ಯಾಶ್ ಮಾಡಿದ ಬಟಾಣಿ, ಚಾಟ್ ಮಸಾಲ, ಉಪ್ಪು, ಹಸಿ ಮೆಣಸಿನಕಾಯಿ, ಆಮ್ಚೂರ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೊಂದು ಬೌಲ್ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಉಪ್ಪು, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಕೊತ್ತಂಬರಿ ಸೊಪ್ಪು, ಪುದೀನಾ, ಶುಂಠಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಚಿಕ್ಕ ಬೌಲ್ಗೆ ಕಾರ್ನ್ಫ್ಲೋರ್, ನೀರು ಸೇರಿಸಿ ಕಲಸಿಕೊಳ್ಳಿ. ತಯಾರಿಸಿಕೊಂಡ ಆಲೂಗೆಡ್ಡೆ ಮಿಶ್ರಣಕ್ಕೆ ಬಟಾಣಿ ಮಿಶ್ರಣ ತುಂಬಿ ರೌಂಡ್ ಮಾಡಿ ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಶಾವಿಗೆಯಲ್ಲಿ ಹೊರಳಿಸಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಕ್ರಂಚಿ ವೆಜ್ ಕ್ರಾಕೆಟ್ಸ್ ರೆಡಿ ಟು ಟೇಸ್ಟ್. ವಿಜಯಲಕ್ಷ್ಮಿ ಅವರೇ, ಹೇಳಿ ಸರ್. ಟೇಸ್ಟ್ ಮಾಡೋಣ? ಮಾಡಿ ಸರ್. ನೋ ಪ್ರಾಬ್ಲಮ್. ಚೆನ್ನಾಗಿರುತ್ತೆ. ಓಹೋ, ಒಳಗಡೆ ಇಟ್ಟಿರೋದಿಲ್ಲ, ಹಂಗಂಗಿದೆ. ಅದು ನೋಡಕ್ಕೆ ತೆಗೆದೆ ನಾನು. ಗುಡ್ ಗುಡ್ ಗುಡ್. ಅದು ಸ್ವೀಟ್, ಸಾಲ್ಟ್, ಹುಳಿ ಎಲ್ಲ ಇದೆ, ಉಪ್ಪು ಅಂಡ್ ಕ್ರಂಚ್ ಎಲ್ಲ ಇದ್ರೆ ಬಾಯಲ್ಲಿ ಬರ್ಸ್ಟ್ ಆಗ್ಬೇಕು. ಸಾಸ್ ಜೊತೆ ತಗೊಳ್ಳಿ. ಚೆನ್ನಾಗಿದೆ.
ಇವತ್ತು 31ನೇ ತಾರೀಕು, ಇವತ್ತು ಡಿಸೆಂಬರ್ 31ನೇ ತಾರೀಕು. ಗುಡ್ ಬೈ ಹೇಳೋಣ ಅಂತ. ಗುಡ್ ಬೈ ಹೇಳೋ ದಿನ. ಸಾಯಂಕಾಲ ಹೊತ್ತು ಕುತ್ಕೊಂಡಾಗ ಈ ತರ ಎಲ್ಲ ತಿಂತಾ ಇದ್ರೆ, ಮಧ್ಯಾಹ್ನ ನೋಡಿರ್ತಾರೆ, ಹೌದು ಸಾಯಂಕಾಲ ಈ ತರ ಮಾಡ್ಕೊಂಡು ತಿಂದ್ರೆ ಅದ್ಭುತವಾಗಿರುತ್ತೆ. ಹೌದು. ಸಖತ್ತಾಗಿದೆ. ಮಕ್ಳಿಗೆ ಇಷ್ಟ ಆಗುತ್ತೆ. ಸ್ನಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು. ಮನೆಗೆ ಯಾರು ನೆಂಟರು ಬಂದ್ರೆ ಇಮಿಡಿಯೇಟ್ ಆಗಿ ಮಾಡೂನು ಕೊಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು. ನೀವೇನೇ ಇದು ಕೊಟ್ರಿ, ನಾವು ಏನೋ ಕೊಡ್ಬೇಕಲ್ಲ ನಿಮ್ಗೆ. ನಾವು ನೋಡ್ತಾನೆ ಇದೀವಿ, ಏನು ನಾವು ಮಾತ್ರ ಏನು ಕೊಟ್ಟಿಲ್ಲ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ. ನಿಮ್ಗೆ ಬೇಲ್ಪುರಿ ತಿನ್ನೋದು ಇಷ್ಟ ಇದೆಯಾ? ನಾನೇ ಮನೇಲಿ ಮಾಡ್ತೀನಿ. ನೀವು ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ಚೆನ್ನಾಗಿರುತ್ತೆ. ಬೇಲ್ ಬಾರ್ ಮಹೇಶ್ ಅವ್ರು ಬಿಟ್ಟಿದ್ದಾರೆ, ಟೇಸ್ಟ್ ಮಾಡಿ ನೋಡಿ ಒಂದ್ಸರಿ. ಓಪನ್ ಮಾಡಿ. ಅದ್ಭುತವಾಗಿದೆ, ಕುಡಿಲಿ. ಏನೋ ಸ್ವಲ್ಪ ಸ್ಲೋ ಮೇಡಮ್ ನೀವು. ಅಲ್ಲ ಅದು ಕೇಳ್ಬೇಕಲ್ಲ. ಪಟ ಪಟಾದ ತಿಂತಾ ಇರ್ಬೇಕು. ಕೊಟ್ಟ ತಕ್ಷಣ ಹೆಂಗಿರ್ಬೇಕು ಫಾಸ್ಟ್ ಆಗಿ. ನೀವು ನಾನು ನೋಡ್ತಾನೆ ಇದೀನಿ, ಏನಾದ್ರು ಕೊಡ್ಬೇಕು ಮೇಡಮ್ಗೆ ಅಂತ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್. ನೀವೇ ತೆಗಿತಾ ಇಲ್ಲ ಅದನ್ನ. ನೋಡಿ ಹೆಂಗಿದೆ, ಟೇಸ್ಟ್ ಮಾಡಿ ನೋಡಿ. ಬೇಲ್ಪುರಿ ತರನೇ ಇದೆಯಾ, ಬೇರೆ ತರ ಇದೆಯಾ? ಬೇಲ್ಪುರಿ ತರ ರುಚಿಯಾಗಿದೆಯಾ ನೋಡಿ. ಚೆನ್ನಾಗಿದೆಯಲ್ಲ. ಏನಂದ್ರೆ ರಸ್ತೆ ಬದಿಲಿ ಮಾಡೋದೆಲ್ಲ ಬೇಡ, ಆರೋಗ್ಯಕ್ಕೆ ಹಾನಿಕರ. ಒಳ್ಳೆ ಬೇಲ್ಪುರಿನ ತಿನ್ಕೊಂಡು ಹೋಗ್ಬೋದು. ಟ್ರಾವೆಲ್ ಟೈಮಲ್ಲಿ ಬಾಯಲ್ಲಿ ಹಾಕೊಂಡು ಹೋಗ್ಬೋದು. ತುಂಬಾ ಸಖತ್ತಾಗಿರುತ್ತೆ ಅಂತ ಬೇಲ್ಪುರಿನ ಕೊಟ್ಟಿದ್ದಾರೆ. ಬೇಲ್ ಬಾರ್ ಇದು ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ದಾರೆ. ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿದ್ದಾರೆ. 1 ವರ್ಷ ಏನಾಗಲ್ಲ ಮೇಡಮ್ ಇದು. 1 ವರ್ಷ ಬೇಲ್ಪುರಿ ಇಟ್ಕೊಂಡು ತಿನ್ಬೋದು. ಎಲ್ಲೋ ಟ್ರಾವೆಲ್ಗೆ ಹೋಗ್ತೀವಿ. ಡ್ರೈ ಸ್ನಾಕ್ಸ್ ತರ. ಹಾ, ಡ್ರೈ ಸ್ನಾಕ್ಸ್. ಬೇಲ್ಪುರಿನೇನೆ ಇದು. ಬೇಲ್ಪುರಿನೇ ಮಾಡಿರೋದು. ಎಲ್ಲೋ ಯಜಮಾನ್ರು ಕರ್ಕೊಂಡು 1 ವಾರ ಈಚೆ ಹೋಗ್ತಾ ಇದ್ದೀರಾ? ಹೌದು. ಎಸ್, ತಗೊಳ್ಳಿ ನಿಮ್ಗೋಸ್ಕರ ಮಹೇಶ್ ಅವರ ಬೇಲ್ ಬಾರ್. ಫುಲ್ಲು ನಿಮ್ಗೆನೇನೆ. ಜೊತೆಗೆ ಕುಕೀಸ್ ಅಂದ್ರೆ ಒಂದೇ ಒಂದು ಕುಕೀಸ್. ಯೂನಿಬಿ ಕುಕೀಸ್, ಖಾರ ಕುಕೀಸ್, ಜೀರಾ ಕುಕೀಸ್, ಡಯಾಬಿಟೀಸ್ ಕುಕೀಸು, ಬ್ರೇಕ್ಫಾಸ್ಟ್ ಕುಕೀಸು, ಜೊತೆಗೆ ಓಟ್ಸ್ ಕುಕೀಸ್ ಕೂಡ ಇವ್ರ ಹತ್ರ ಇದೆ. ಅದ್ಭುತವಾದ ಕುಕೀಸ್ ನ ಕೊಟ್ಟಿದ್ದಾರೆ ನಿಮ್ಗೆ. ಎಲ್ಲ ಹೊಸ ವರ್ಷಕ್ಕೆ ಅದ್ಭುತವಾಗಿರ್ಬೇಕು ನಿಮ್ಮ ಮನೆಯಲ್ಲಿ. ಇದಲ್ದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಅವರು ನಾಳೆಯಿಂದ ಆಫರ್ ಬೇರೆ ಇದೆ. ಎಂಡೂರ ಹೋಮ್ ಅಪ್ಲೈನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಗಿಫ್ಟ್ ಆಂಪರ್ ಜೊತೆಗೆ ನಿಮ್ಗೆ ಹೊಸ ವರ್ಷ ಚೆನ್ನಾಗಿ ಆಗುತ್ತೆ ಅನ್ನೋ ಎಲ್ಲ ಲಕ್ಷಣಗಳು ನಿಮ್ಮ ಹತ್ರ ಕಾಣ್ತಾ ಇದೆ. ಥ್ಯಾಂಕ್ ಯು ಮಾ. ಇದು ನಿಮ್ದೇನೆ ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ರಾವ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾದಂತ ಅಡಿಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಫಟಾಫಟ್ ಅಂತ ತೋರಿಸ್ತಾ ಇದ್ದಾರೆ. 31ನೇ ತಾರೀಕು ರಾತ್ರಿ, ವರ್ಷದ ಕಡೆಯ ದಿನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರಕಾಶ್ ರಾವ್ ಅವರು. ಪ್ರಕಾಶ್ ಅವರೇ ನಮಸ್ಕಾರ, ಬನ್ರಿ. ನಮಸ್ಕಾರ ಸರ್. ಅಂತೂ ವರ್ಷದ ಕಡೆ ದಿನ, ನೀವೇ ಲಾಸ್ಟ್ ಪ್ಲೇಯರ್ ನಮ್ಗೆ ಇವತ್ತು. ಹೌದು. ಇವತ್ತು ಆಗೋಯ್ತು ಅಂದ್ರೆ ನಾಳೆ ಬೇರೆ ಪ್ಲೇಯರ್ಗಳು ಬರ್ತಾರೆ. ಓಕೆ, ಏನ್ ಮಾಡ್ತಾ ಇದೀರಾ ಇವತ್ತು? ಪೈನಾಪಲ್ ರೋಲ್ ಮಾಡ್ತೀವಿ ಸರ್. ಪೈನಾಪಲ್ ರೋಲಾ? ಹೌದು. ಏನ್ ಹಾಕಿ ಮಾಡ್ತೀರಾ? ಪೈನಾಪಲ್ ಸ್ಟಫಿಂಗ್ ಮಾಡ್ತೀನಿ. ಕೋವಾ ಫಸ್ಟ್ ಹೇಳಿ. ಪೈನಾಪಲ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಖೋವಾ, ಸಕ್ಕರೆ, ಏಲಕ್ಕಿ ಪುಡಿ, ಹಾಲಿನ ಪುಡಿ, ತುಪ್ಪ. ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ಬಾಂಡ್ಲಿ ಕೊಡಿ. ಏನಕ್ಕೆ ಹೇಳಿ ಬಾಂಡ್ಲಿ? ಕೋವಾ ಬಿಸಿ ಮಾಡ್ಬೇಕು. ಬಿಸಿ ಮಾಡಕ್ ಬಾಂಡ್ಲಿನ ಕೋವಾ ಹಾಕ್ತೀವಿ ಸರ್. ಹಾಕಿ. 1/4 kg ಕೋವಾ ಇದೆಯಾ? 1/4 kg ಕೋವಾಗೆ ಎಷ್ಟು ಪೈನಾಪಲ್ ತಗೊಂಡಿದ್ದೀರಾ? ಪೈನಾಪಲ್ ಅರ್ಧ ಸಾಕಾಗ ಸರ್. ಸಕ್ಕರೆ 150 ಹಾಕ್ತೀನಿ. ಓಕೆ. ಜೊತೆಲಿ ಸಕ್ಕರೆನ ಹಾಕೊಳ್ಳಿ. 1/4 kg ಕೋವಾಗೆ 150 ಗ್ರಾಮ್ ಅಷ್ಟು ಸಕ್ಕರೆ ಹಾಕಿ ಸರ್. ಇವಾಗೆಲ್ಲ ಕಡ್ದು ಹೋಗುತ್ತೆ ಹಂಗೆ. ಓಕೆ. ಅಳಾಡ್ಸ್ತಾ ಇರ್ಬೇಕು. ಹೌದು. ಅದು ಹೆಂಗ ಬಂತ ಲಾಸ್ಟ್ ಅಲ್ಲಿ ನಾವು ಸಣ್ಣ ಗಂಟು ತರ ಬರುತ್ತೆ. ಬರೋದು ನೀರಾಗಿ ಮತ್ತೆ ಗಟ್ಟಿ ಆಗತ್ತೆ ಇದು. ಎಸ್ ಸರ್. ಸಕ್ಕರೆ ಹಾಕಿರಿಂದ ನೀರ್ ಬಿಟ್ಕೊಳುತ್ತೆ, ನಂತರ ಆಟೋಮೆಟಿಕ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಗಟ್ಟಿಯಾಗಿದೆ, ಪರವಾಗಿಲ್ವಾ? ಬಂದ್ ಮಾಡಿ ಆಯ್ತು, ಸಾಕು. ಬಂದ್ ಮಾಡೋಣ. ಬಂದ್ ಮಾಡಿ. ಓಕೆ 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 ಓಕೆ. ಈ ಕನ್ಸಿಸ್ಟೆನ್ಸಿಗೆ ಬರ್ಬೇಕು. ಹೌದು. ಓಕೆ. ಕಲರ್ ಚೇಂಜ್ ಆಗಿದೆ. ಓಕೆ. ಇವಾಗ ಸ್ವಲ್ಪ ನಾವೇನ್ ಮಾಡೋಣ, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ. ಓಕೆ, ಹಾಕಿ ಸರ್. ಏಲಕ್ಕಿ ಪೌಡ್ರಾ? ಹೌದು ಸರ್. ಜೊತೆಲಿ ಮಿಲ್ಕ್ ಪೌಡರ್ ಹಾಕ್ತೀನಿ. ಟೇಸ್ಟಿ ಹಾಕಿ ಹಾಕಿ ಹಾಕಿ. ಚೆನ್ನಾಗಿರುತ್ತೆ. ಓಕೆ. ಮಿಲ್ಕ್ ಪೌಡ್ರು, ಏಲಕ್ಕಿ ಪೌಡ್ರು ಎರಡನ್ನು ಹಾಕೊಂಡಿದೀವಿ. ಜೊತೆಲಿ ಸ್ವಲ್ಪ ತುಪ್ಪ ಹಾಕಿ ಸರ್, 1-2 ಸ್ಪೂನ್ ಸಾಕು. ಸಾಕಲ್ಲ? ಸಾಕು ಸಾಕು. ಸ್ವಲ್ಪ ಹಾಕಿ. ಹಾಂ, ಸಾಕು.
ಕೋವಾ ಮತ್ತೆ ಸಕ್ಕರೆಯನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಕೋವಾ, ಸಕ್ಕರೆ, ಮಿಲ್ಕ್ ಪೌಡರ್ ಹಾಕಿ. ಮಿಲ್ಕ್ ಪೌಡರ್ ಸ್ವಲ್ಪ ಗಟ್ಟಿ ಆಗೋಸ್ಕರ. ಗಟ್ಟಿ ಆಗುತ್ತೆ, ಟೇಸ್ಟ್ ಇರುತ್ತೆ ಮಿಲ್ಕ್ ಪೌಡರ್, ಅದಕ್ಕೋಸ್ಕರ ಹಾಕೋದು. ಹೌದಾ? ಹಾ. ಓಕೆ 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 ಪ್ರಕಾಶ್. ಇವಾಗ ರೋಲ್ ಮಾಡ್ತೀವಿ ನೋಡಿ. ವೆರಿ ಗುಡ್. ಪೈನಾಪಲ್ ರೋಲ್ ಇದು? ಹೌದು ಸರ್, ಪೈನಾಪಲ್ ಹಾಕ್ತೀವಿ ನೋಡಿ. ಸಣ್ಣದ ಹಚ್ಕೊಳ್ಳಿ ಪೈನಾಪಲ್ನ. ಓಕೆ. ಓಕೆ. ಆಮೇಲೆ ಈ ತರ ಫೋಲ್ಡಿಂಗ್ ಮಾಡಬೇಕು. ಕೋವಾ ಜೊತೆಲಿ ಇದು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಕಟ್ ಮಾಡಿ ಸೆಂಟ್ರಲ್ಲಿ ಇದು ಒಂಥರ ಸ್ವೀಟ್ ಆಗಿರುತ್ತೆ, ಹುಳಿ ಇರುತ್ತೆ, ಓಕೆ. ಪೈನಾಪಲ್ ಟೇಸ್ಟ್ ಇರುತ್ತೆ. ಓಹೋ. ಈ ಥರ ಮಾಡಿಕೊಂಡ್ರು ಅಲ್ಲೇ ಮಾಡಿ 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 ನೋಡಿದ್ರಾ? ಎಸ್ ಮಾಡಿ. ಏನಿಲ್ಲ, ಸ್ವಲ್ಪ ಆರ್ಬೇಕು ಅಷ್ಟೇ. ಆರಿದ್ರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಕಟ್ ಮಾಡೋದು. ಹೌದಾ? ವೆರಿ ಗುಡ್. ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ ಪೈನಾಪಲ್ನ. ಸಾಕು ಅಷ್ಟೇ ಪೈನಾಪಲ್? ಸಾಕು ಸಾಕು ಸಾಕು, ತುಂಬ ಆಯ್ತದೆ. ಕಟ್ ಮಾಡಿ. ಕಟ್ ಮಾಡ್ತೀನಿ. ಅದ್ರ ಸ್ವಲ್ಪ ನಾವು ಆರಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಳಿ ಸರ್, ಪೈನಾಪಲ್ ರೋಲ್. ಪೈನಾಪಲ್ ರೋಲು ಲೈಟ್ ಆಗಿ ಯೆಲ್ಲೋ ಕಲರ್ ಕಾಣ್ತಾ ಇದೆ. ಒಳಗಡೆ ಪೈನಾಪಲ್ ಒಳಗಿದೆ ಅಂತ ನೀವು ಅನ್ಕೋಬೇಕು. ಒಳಗಡೆ ಖಂಡಿತವಾಗ್ಲೂ ಹಾಕಿದೀವಿ. ಬಿಸಿ 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 ಇರೋದ್ರಿಂದ ಹಂಗೆ ಆಗ್ತಾ ಇದೆ. ಆಕ್ಚುಲಿನೇ ಒಂದ್ 2 ನಿಮಿಷ ಇದನ್ನ ಫ್ರೀಜರ್ ಇಟ್ಟು ತೆಗೆದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಸೆಟ್ ಆಗುತ್ತೆ. ಸೆಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಪ್ರಕಾಶ್ ಅವರು ಹೇಳ್ತಾ ಇದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪೈನಾಪಲ್ ರೋಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಖೋವಾ, ಸಕ್ಕರೆ ಹಾಕಿ ಅದು ಕರಗಿದ ನಂತರ ಏಲಕ್ಕಿ ಪುಡಿ, ಹಾಲಿನ ಪುಡಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣ ತಣ್ಣಗಾದ ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಸಣ್ಣದಾಗಿ ಹೆಚ್ಚಿದ ಪೈನಾಪಲ್ ಹಾಕಿ ರೋಲ್ ಮಾಡಿ ಕತ್ತರಿಸಿದರೆ ಪೈನಾಪಲ್ ರೋಲ್ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ರಾವ್ ಅವರು ಪೈನಾಪಲ್ ರೋಲ್ ಅನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪೈನಾಪಲ್ ರೋಲು ಬಿಸಿ ಇರೋದ್ರಿಂದ ಸ್ವಲ್ಪ ವಕ್ರವಾಗಿ ಆಗ್ಬಿಟ್ಟಿದೆ. ಅಷ್ಟೇ ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಓಕೆ, ಟೇಸ್ಟ್ ಮಾಡೋಣ. ಮಾಡಿ ಸರ್. ಎಕ್ಸ್ಟ್ರಾರ್ಡಿನರಿ ಟೇಸ್ಟು. ಆ ಪೈನಾಪಲ್ ಫ್ಲೇವರ್ ಹೊಡಿತದೆ. ಹೌದು, ಬಟ್ ಇನ್ನೂ ಸ್ವಲ್ಪ ಇಷ್ಟೊಂದು ದೊಡ್ಡದು ಮಾಡೋಕ್ಕಿಂತ ಸ್ವಲ್ಪ ಸಣ್ಣದಾಗಿ ಮಾಡಿದ್ರೆ ಚೆನ್ನಾಗಿರ್ತೈತೆ. ಮಾಡ್ಕೋಬಹುದು. ಒಂದ್ಸರಿ ಈ ತರ ಸ್ವೀಟ್ ತಿನ್ನಕ್ಕೆ ಶುರು ಮಾಡ್ಬಿಟ್ರೆ ಬೇರೆ ಸ್ವೀಟ್ ಒಳಗೆ ಹೋಗಲ್ಲ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಳೆ ವರ್ಷದ ವಿದಾಯನ ಹೇಳಿ ನಾಳೆ ಹೊಸ ವರ್ಷಕ್ಕೆ ಬನ್ನಿ, ಹೊಸ ರುಚಿನ ತೋರಿಸಿ. ಪ್ರಕಾಶ್ ರಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಡೈರೆಕ್ಟ್ ಮನೆಗೆ ಹೋಗಿ ಬೇರೆ ಹೋಗ್ಬೇಡಿ ನೀವು. 31st ನೈಟ್ ಬೇರೆ. ಆಯ್ತು ಆಯ್ತು ಸರ್. ಓಕೆ ಸರ್, ಅಡ್ವಾನ್ಸ್ ಆಗುತ್ತೆ. ಹಾಫ್ ನ್ಯೂ ಇಯರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಕಾಶ್ ರಾವ್. ಪ್ರಕಾಶ್ ರಾವ್ ಅವರು 31ನೇ ತಾರೀಕಿನಲ್ಲಿ ನಮ್ಮ ಈ ವರ್ಷದ ಕಟ್ಟ ಕಡೆಯ ಕಾರ್ಯಕ್ರಮದಲ್ಲಿ ಕಡೆ ಸೆಗ್ಮೆಂಟ್ ಅನ್ನ ಮಾಡಿ ನಮ್ಮ ಕೈಲಿ ಅದ್ಭುತವಾಗಿರುವಂತ ಪೈನಾಪಲ್ ರೋಲ್ ಅನ್ನ ಕೊಟ್ಟು ಹೊರಟೋದ್ರು. ನಾವ್ ಇದನ್ನ ಖಾಲಿ ಮಾಡ್ಬೇಕು. ಸಮಯ ನೋಡಿದ್ರೆ ಮುಳ್ಳಿ ಟೈಮ್ ಆಯ್ತಲ್ರಿ. ವರ್ಷದ ಕಟ್ಟ ಕಡೆಯ ಕಾರ್ಯಕ್ರಮನ ಮುಗಿಸ್ಕೊಡಿ ಅಂತ ಹೇಳ್ತಾ ಇದಾರೆ. ನೋ ಪ್ರಾಬ್ಲಮ್. ಸಾಕಷ್ಟು ಜನ 2014 ಜನವರಿಯಿಂದ 2014 ಡಿಸೆಂಬರ್ 31ನೇ ತಾರೀಕು ತನಕ ನಮ್ಮ ಕಾರ್ಯಕ್ರಮನ ನೋಡಿದೀರಾ, ಎಂಜಾಯ್ ಮಾಡಿದೀರಾ. ಮುಖದಲ್ಲಿ ಖುಷಿ, ಮನೆ ಶೋಕೇಸಲ್ಲಿ 4 ಡೈರಿಗಳು ಫುಲ್ ಆಗಿದೆ. ಮಲ್ಲಿರೋರೆಲ್ಲ ಖುಷಿ ಇದ್ದಾರೆ. 80 kg ಇದ್ರು 90 kg ಆಗಿದ್ದಾರೆ, 40 kg ಇದ್ರು 58 kg ಆಗಿದ್ದಾರೆ. ಇದಕ್ಕಿನ್ನ ಖುಷಿ ಇನ್ನೇನ್ ಬೇಕು? ಸಿಕ್ತಾಗ ಹೇಳ್ತಾರೆ, ಮುಳ್ಳಿಯವರೇ ಅಡಿಗೆ ಕಲ್ತ್ವಿ ನಾವು ನಿಮ್ಮಿಂದ, ಹೊಸದನ್ನ ಕಲ್ತಿ ಮಾಡೋದನ್ನ. ಅಯ್ಯೋ, ಆ ಕ್ರಮದಲ್ಲಿ ಮಾಡಕ್ಕೆ ಬರ್ತಾ ಇಲ್ಲ ರೀ, ಅದ್ಭುತವಾಗಿ ಅಡಿಗೆನ ಹೇಳ್ಕೊಟ್ರಿ ಮುಳ್ಳಿಯವರೇ ಅಂತ ಹೇಳ್ತಾ ಇದಾರೆ. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಖುಷಿನ ಅನುಭವಿಸಿದೀವಿ. ಅದ್ಭುತವಾದಂತ ಖುಷಿ, ಮಾಡದಂತ ಕೆಲಸಕ್ಕೆ ತೃಪ್ತಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್. ಓಕೆ, ಇಷ್ಟೊಂದು ಒಳ್ಳೆ ತೃಪ್ತಿ ಸಿಕ್ಕಿದೆ. ಈ 2014 ಒಳ್ಳೆ ನಮ್ಮೆಲ್ಲರಿಗೂ ಸಹ ಆಶಾದಾಯಕವಾಗಿತ್ತು. ತುಂಬಾ ಜನಕ್ಕೆ ಊಟನೂ ಕೊಟ್ಟಿದೆ, ಊಟನೂ ಹಾಕ್ಸಿದೀವಿ, ರುಚಿನ ತೋರಿಸ್ಕೊಂಡಿದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸಿದೀವಿ. ಮತ್ತೆ ಸಿಗೋಣ 2015 ಜನವರಿ 1ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ವೈವಿಧ್ಯಮಯ ಅಡಿಗೆಗಳೊಂದಿಗೆ ನಾವೆಲ್ಲ ಬರ್ತಾ ಇದೀವಿ.
ಹೊಸ ವರ್ಷಕ್ಕೆ ಸಿಗೋಣ. ಹಳೆ ವರ್ಷಕ್ಕೆ ವಿದಾಯ ಹೇಳಿ ಮತ್ತೆ ನಾಳೆ ಬೆಳಗ್ಗೆ ಹೊಸ ವರ್ಷಕ್ಕೆ ಹೊಸ ಅವತಾರದಲ್ಲಿ ಬರೋಣ ಅಂತೇಳಿ ನಮ್ಮ ಇವತ್ತಿನ ಒಗ್ಗಂಡವಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.